ಸ್ನೇಹಿತರೆ, ಅದೇನು ಹೇಳ್ತಾರಲ್ಲ, ಹಾಡಿದ್ದೆ ಹಾಡ್ದ ಕಿಸ್ಬೈ ದಾಸ ಅನ್ನೋ ಹಾಗೆ ಪಾಕಿಸ್ತಾನ ಎಲ್ಲೇ ಹೋದ್ರೂ ಕಾಶ್ಮೀರದ ರಾಗನ ಹಾಡ್ತಾನೆ ಇರುತ್ತೆ. ಎಲ್ಲಿ ಹೋದ್ರೂ ಕೂಡ ಅದನ್ನ ಬಿಟ್ಕೊಡಲ್ಲ. ಇತ್ತೀಚೆಗೆ ಪಾಕಿಸ್ತಾನ ಹಾಗೂ ನ ಮಧ್ಯೆ 8th ಸ್ಟ್ರಾಟಜಿಕ್ ಡೈಲಾಗ್ ಏರ್ಪಡಿಸಲಾಗಿತ್ತು. ಯಾವುದೇ ಒಂದು ಸ್ಟ್ರಾಟಜಿಕ್ ಡೈಲಾಗ್ ಅನ್ನ ಆರ್ಗನೈಸ್ ಮಾಡಿದಾಗ ಎರಡೂ ಪಾರ್ಟಿಗಳಿಂದ ಒಂದು ಜಾಯಿಂಟ್ ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡ್ತಾರೆ. ಈ ಜಾಯಿಂಟ್ ಸ್ಟೇಟ್ಮೆಂಟ್ ನಲ್ಲಿ ಬಹಳಷ್ಟು ವಿಷಯಗಳ ಜೊತೆಗೆ ಪಾಕಿಸ್ತಾನ ಯಥಾ ಪ್ರಕಾರ ಕಾಶ್ಮೀರದ ವಿಷಯನ ಕೂಡ ಮೆನ್ಷನ್ ಮಾಡಿದೆ. ಆಶ್ಚರ್ಯ ಏನು ಅಂತಂದ್ರೆ ಇಯು ಕೂಡ ಅದೇ ಜಾಯಿಂಟ್ ಸ್ಟೇಟ್ಮೆಂಟ್ ನಲ್ಲಿ ಪಾಕಿಸ್ತಾನದ ಪರನೇ ಸ್ಟೇಟ್ಮೆಂಟ್ ನೀಡಿದೆ. ನ ಸ್ಟೇಟ್ಮೆಂಟ್ ನಲ್ಲಿ ಕಾಶ್ಮೀರವನ್ನ ಯುಕ್ರೇನ್ಗೆ ಹೋಲಿಸಿ ಪಾಕ್ ಪರ ಬ್ಯಾಟಿಂಗ್ ಮಾಡಿದೆ. ಯುಕ್ರೇನ್ ಹಾಗೂ ಕಾಶ್ಮೀರ್ ಕಾನ್ಫ್ಲಿಕ್ಟ್ ಅನ್ನ ಡಿಪ್ಲೊಮಸಿ, ಡೈಲಾಗ್ ಹಾಗೂ ಯುಎನ್ ನ ಚಾರ್ಟರ್ ಪ್ರಕಾರ ಬಗೆಹರಿಸಬೇಕು ಅಂತ ಸ್ಟೇಟ್ಮೆಂಟ್ ನೀಡಿದೆ. ಈ ಸ್ಟೇಟ್ಮೆಂಟ್ ಅನ್ನ ಭಾರತ ತೀವ್ರವಾಗಿ ಖಂಡಿಸಿದೆ. ಕಾಶ್ಮೀರದ ವಿಷಯ ಪಾಕಿಸ್ತಾನ ಹಾಗೂ ಭಾರತದ ನಡುವಿರುವಂತಹ ಒಂದು ಬೈಲ್ಯಾಟ್ರಲ್ ಇಶ್ಯೂ. ಇದರಲ್ಲಿ ಯಾವುದೇ ಥರ್ಡ್ ಪಾರ್ಟಿಯವರ ಮೀಡಿಯೇಷನ್ ಇಲ್ಲ ಅಂತ ಖಡಕ್ ಉತ್ತರವನ್ನ ನೀಡಿದೆ. ಸ್ನೇಹಿತರೆ, ರಷ್ಯಾ ಯುಕ್ರೇನ್ ವಾರ್ ಶುರುವಾಗಿ ಸುಮಾರು 4 ವರ್ಷಗಳೇ ಆಯಿತು. ಈ ಯುದ್ಧದ ಸಮಯದಲ್ಲಿ ಎರಡೂ ಕಡೆಯವರು ಒಬ್ಬರ ಮೇಲೆ ಒಬ್ರು ತೀವ್ರವಾಗಿ ದಾಳಿ ಮಾಡ್ತಾನೆ ಇದ್ದಾರೆ ಹಾಗೂ ಎರಡೂ ಕಡೆ ಸಾವು ನೋವು ನಷ್ಟ ಸಂಭವಿಸ್ತಾನೆ ಇದೆ. ಹಾಗೆ ನೋಡಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಈ ರೀತಿಯಾದಂತಹ ದೊಡ್ಡ ಘರ್ಷಣೆ ಆಗ್ಲಿ ಯುದ್ಧ ಆಗ್ಲಿ ಯಾವುದೂ ಇಲ್ಲ. ಆದರೆ ಜಮ್ಮು ಕಾಶ್ಮೀರವನ್ನ ಒಂದು ಯುದ್ಧಕ್ಕೆ ಹೋಲಿಸುವುದು ಎಷ್ಟು ಸರಿ? ಅಂದಹಾಗೆ ಕಾಶ್ಮೀರದ ವಿಷಯದಲ್ಲಿ ಭಾರತದ ಪೊಸಿಷನ್ ಏನು ಅಂತ ನೋಡೋದಾದ್ರೆ, ಮೊದಲಿಗೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಭಾರತದ ಒಂದು ಅವಿಭಾಜ್ಯ ಅಂಗ ಅಂತ ಭಾರತ ದೃಢೀಕರಿಸಿದೆ. ಹಾಗೂ ಕಾಶ್ಮೀರದ ವಿಷಯವನ್ನ ಭಾರತ ಮತ್ತು ಪಾಕಿಸ್ತಾನ ಬೈಲ್ಯಾಟ್ರಲ್ ಆಗಿ ಸಾಲ್ವ್ ಮಾಡಬೇಕು. ಇದಕ್ಕೆ ಯಾವುದೇ ಒಂದು ಥರ್ಡ್ ಪಾರ್ಟಿಯ ಮೀಡಿಯೇಷನ್ ನ ಅವಶ್ಯಕತೆ ಇಲ್ಲ. ಭಾರತ ದೃಢವಾಗಿ ನಂಬಿದೆ ಹಾಗೂ ಭಾರತ ಕಾಶ್ಮೀರದ ವಿಷಯವನ್ನ ಇಂಟರ್ನ್ಯಾಷನಲೈಸೇಷನ್ ಮಾಡೋದನ್ನ ಅಪೋಸ್ ಮಾಡುತ್ತೆ. ಸ್ನೇಹಿತರೆ, ಯಾವಾಗ್ಲಿಂದ ರಷ್ಯಾ ಯುಕ್ರೇನ್ ಯುದ್ಧ ಶುರು ಆಯ್ತೋ ಆವಾಗ್ಲಿಂದ ಯುರೋಪಿಯನ್ ಯೂನಿಯನ್ ಹಾಗೂ ಅಮೆರಿಕ ಪ್ರಪಂಚದಾದ್ಯಂತ ರಷ್ಯಾವನ್ನ ಟಾರ್ಗೆಟ್ ಮಾಡಲಿಕ್ಕೆ ಶುರು ಮಾಡಿದ್ದೆ. ಅಷ್ಟೇ ಅಲ್ಲ, ರಷ್ಯಾದ ಪರ ಇರುವಂತಹ ಎಲ್ಲ ದೇಶಗಳಿಗೂ ಟಾರ್ಗೆಟ್ ಮಾಡ್ತಾ ಇದ್ದಾವೆ. ವಿಶೇಷವಾಗಿ ಭಾರತ ರಷ್ಯಾದಿಂದ ಆಯಿಲ್ ಅನ್ನ ಖರೀದಿ ಮಾಡ್ತಾನೆ ಇರೋದ್ರಿಂದ ಭಾರತವನ್ನ ನಾನಾ ರೀತಿಯಲ್ಲಿ ಟಾರ್ಗೆಟ್ ಮಾಡಲಾಗ್ತದೆ. ಅಂದಹಾಗೆ ಯುರೋಪಿಯನ್ ಯೂನಿಯನ್ನ ಈ ರೆಫರೆನ್ಸ್ ಯಾಕೆ ಇಷ್ಟೊಂದು ಸಿಗ್ನಿಫಿಕೆಂಟ್ ಅಂತ ನೋಡೋದಾದ್ರೆ, ಯುರೋಪಿಯನ್ ಯೂನಿಯನ್ ಭಾರತದ ಒಂದು ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಆಗಿದೆ. ಬರೀ ಟ್ರೇಡಿಂಗ್ ಪಾರ್ಟ್ನರ್ ಮಾತ್ರ ಅಲ್ಲ, ಟೆಕ್ನಾಲಜಿಕಲ್ ಪಾರ್ಟ್ನರ್, ಇನ್ವೆಸ್ಟರ್ ಹಾಗೂ FTA ಕೂಡ ಸೈನ್ ಮಾಡಿದೆ. ಇತ್ತೀಚೆಗಷ್ಟೇ ಒಂದು ದೊಡ್ಡ ಟ್ರೇಡ್ ಡೀಲ್ ಸೈನ್ ಮಾಡಿ ಅದನ್ನ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೆಯಲಾಗಿತ್ತು. ಇಂಡಿಯಾ ಜೊತೆ ಇಷ್ಟೊಂದು ಒಡನಾಟ ಇದ್ರೂ ಕೂಡ EU ಹೈಫನೇಷನ್ ಮಾಡ್ತಾ ಇದೆ. ಅಂದ್ರೆ ಎರಡು ಸಪರೇಟ್ ಇಶ್ಯೂಗಳನ್ನ, ಒಂದಕ್ಕೊಂದು ಸಂಬಂಧ ಇಲ್ಲದಿರುವಂತಹ ಇಶ್ಯೂಗಳನ್ನ ಒಂದು ಮಾಡಿ ಅವೆರಡರ ಮಧ್ಯದಲ್ಲಿ ಸಂಬಂಧ ಕಲ್ಪಿಸೋದು. ಇಲ್ಲಿ ಪಾಕಿಸ್ತಾನ ಯುರೋಪಿಯನ್ ಯೂನಿಯನ್ಗೆ ಕಾಶ್ಮೀರದ ವಿಷಯವಾಗಿ ಬ್ರೀಫಿಂಗ್ ಮಾಡ್ತಾ ಇದ್ರೆ, ಯುರೋಪಿಯನ್ ಯೂನಿಯನ್ ಪಾಕಿಸ್ತಾನಕ್ಕೆ ಯುಕ್ರೇನ್ನ ವಿಷಯವಾಗಿ ಬ್ರೀಫಿಂಗ್ ಮಾಡ್ತಾ ಇದೆ. ಈ ಎರಡೂ ಕೂಡ ಸಂಬಂಧ ಇಲ್ಲದಿರುವಂತಹ ವಿಷಯಗಳಾಗಿದ್ವೆ. ಅದರಲ್ಲಂತೂ ಆರ್ಟಿಕಲ್ 370 ಆಬ್ರೋಗೇಟ್ ಆದ್ಮೇಲೆ ಪಾಕಿಸ್ತಾನ ಅಂತೂ ಕಾಶ್ಮೀರದ ವಿಷಯದಲ್ಲಿ ಬಹಳನೇ ಅಬ್ಸೆಸ್ ಆಗಿರೋ ಹಾಗೆ ಕಾಣಿಸುತ್ತೆ. ಎಲ್ಲೇ ಹೋದ್ರೂ ಕೂಡ ಕಾಶ್ಮೀರದ ವಿಷಯವನ್ನ ಇಂಟರ್ನ್ಯಾಷನಲೈಸ್ ಮಾಡೋದೇ ಪಾಕಿಸ್ತಾನದ ಒಂದು ಪರಮೋಚ್ಚ ಗುರಿಯಾಗಿ ಕಾಣಿಸುತ್ತೆ. ಅಂದಹಾಗೆ ಯುರೋಪಿಯನ್ ಯೂನಿಯನ್ಗೆ ಪಾಕಿಸ್ತಾನದಲ್ಲಿ ಯಾಕೆ ಇಷ್ಟೊಂದು ಆಸಕ್ತಿ ಅಂತ ನೋಡೋದಾದ್ರೆ, ಪಾಕಿಸ್ತಾನ ಅಫ್ಘಾನಿಸ್ತಾನ ಜೊತೆಗೆ ಬಾರ್ಡರ್ ಅನ್ನ ಹಂಚಿಕೊಳ್ಳುತ್ತೆ. ತಾಲಿಬಾನ್ ಯಾವಾಗ್ಲಿಂದ ಅಫ್ಘಾನಿಸ್ತಾನವನ್ನ ರೂಲ್ ಮಾಡ್ಲಿಕ್ಕೆ ಶುರು ಮಾಡ್ತೋ ಆವಾಗ್ಲಿಂದ ಅಫ್ಘಾನಿಸ್ತಾನದಿಂದ ಬಹಳಷ್ಟು ಸಂಖ್ಯೆಯಲ್ಲಿ ರೆಫ್ಯೂಜಿಗಳು ಯುರೋಪ್ ಕಡೆಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ. ಹೀಗಾಗಿ ಪಾಕಿಸ್ತಾನದ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ರೆ ಈ ಮೈಗ್ರೇಷನ್ನ ತಪ್ಪಿಸ್ಲಿಕ್ಕೆ ಹಾಗೂ ಯುರೋಪ್ನಲ್ಲಿ ಉಂಟಾಗುವಂತಹ ಟೆರರಿಸಂನ ಕಂಟ್ರೋಲ್ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಯುರೋಪಿಯನ್ ಯೂನಿಯನ್ನ ಈ ನಡೆಯಿಂದ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ನ ಮಧ್ಯೆ ಇರೋ ಸಂಬಂಧದ ಮೇಲೆ ಅಂಥ ಏನು ಪ್ರಭಾವ ಆಗಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಯುರೋಪಿಯನ್ ಯೂನಿಯನ್ ಈಗಲೂ ಕೂಡ ಇಂಡಿಯಾ ಜೊತೆ ಒಳ್ಳೆ ಸಂಬಂಧಗಳನ್ನೇ ಇಟ್ಕೊಂಡಿದೆ. ಟೆಕ್ನಾಲಜಿ, ಇನ್ವೆಸ್ಟ್ಮೆಂಟ್, ಟ್ರೇಡ್ ಹಾಗೂ ಎಜುಕೇಶನ್ ಈ ಎಲ್ಲಾ ಕ್ಷೇತ್ರದಲ್ಲೂ ಭಾರತ ಹಾಗೂ EU ನಡುವಿನ ಸಂಬಂಧ ಬಹಳ ಗಟ್ಟಿಯಾಗೇ ಇದೆ. ಭಾರತ ಯುರೋಪಿಯನ್ ಯೂನಿಯನ್ಗೆ ಆವಾಗ ಕಾಶ್ಮೀರದ ವಿಷಯದಲ್ಲಿ ಹೆಚ್ಚಾಗಿ ಮೂಗು ತೂರಿಸೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ ಬಂದಿದೆ. ಸ್ನೇಹಿತರೆ, ಯುರೋಪಿಯನ್ ಯೂನಿಯನ್ ಭಾರತಕ್ಕೆ ಜಮ್ಮು ಕಾಶ್ಮೀರದ ವಿಷಯವಾಗಿ ಬುದ್ಧಿವಾದ ಹೇಳುತ್ತೆ ವಿನಃ ಪಾಕಿಸ್ತಾನದಲ್ಲಿ ಇರುವಂತಹ ಟೆರರಿಸಂ ಹಾಗೂ ಅದಕ್ಕೆ ಸಿಗುವಂಥ ಸಪೋರ್ಟನ್ನು ಯಾವತ್ತೂ ಕೂಡ ಕ್ರಿಟಿಸೈಸ್ ಮಾಡೋದಿಲ್ಲ. ಇದು ಎಂಥ ಡಬಲ್ ಸ್ಟ್ಯಾಂಡರ್ಡ್ಸ್. ಇನ್ನು ಯುರೋಪಿಯನ್ ಯೂನಿಯನ್
ಇದೇ ರೀತಿ ತನ್ನ ಡಬಲ್ ಸ್ಟ್ಯಾಂಡರ್ಡ್ಸ್ ಅನ್ನ ಎಷ್ಟು ಕಾಲದ ತನಕ ಕಂಟಿನ್ಯೂ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.